ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 13. ಚಾಮ್, ಹೇಗಿದ್ದೀರಾ? ನಿಮಗೆ ಎಚ್ಚರ ಆಯ್ತಾ ಎಂದು ಓಡಿ ಬಂದವ. ನನ್ನ ನೆನಪೇ ಇರಲ್ವ ನಿಮಗೆ? ಯಾರ್ಯಾರಿಗಾಗಿ ನೀನು ಹಾಸ್ಪಿಟಲ್ ಸೇರಿದರೆ ನಾನು ಹೇಗೆ ಬದುಕಬೇಕು ಹೇಳು ಎಂದು ಕಣ್ಣೀರು ಹಾಕುತ್ತಾ ಕೇಳಿದ ವಿಷ್ಣು. ಅವನ ನೋಡಿ ತನ್ನಪ್ಪನನ್ನೇ ನೋಡಿದ ಹಾಗಾಗಿತ್ತು ಆರುಗೆ. ಇಲ್ಲ ಪಾಪ, ಐ ಆಮ್ ಸಾರಿ ಎಂದು ಅಪ್ಪನ ನೋಡಿ ತುಟಿ ಮರಚಿ ನುಡಿದವ. ಮತ್ತ್ಯಾಕೆ ನೀನು ಈ ರೀತಿ ಮಾಡಿಕೊಂಡಿದ್ದು ಎಂದು ಅನುನಯಿಸಿ ಕೇಳಿದಾಗ, ಮಮ್ಮಿ, ನೀವು ಪ್ರಾಮಿಸ್ ಮಾಡಿ ನನ್ನ ದಿನ ನೋಡೋಕೆ ಬರ್ತೀನಿ, ನನ್ನ ಜೊತೆ ಇದ್ದೀನಿ ಅಂತ. ಹಾಗಾದ್ಲೇ ಮಾತ್ರ ನಾನು ಹ್ಯಾಪಿಯಾಗಿರ್ತೀನಿ ಎಂದು ಡ್ರಿಪ್ ಹಾಕಿದ್ದ ತನ್ನ ಪುಟ್ಟ ಕೈ ಮುಂದೆ ಚಾಚಿ ಆ ಮಗು ಮುಗ್ಧ ಮನದಿ ಕೇಳಿದಾಗ ಮರು ಯೋಚಿಸದೆ ಅವನ ಕೈಗೆ ಕೈ ಸೇರಿಸಿದ್ಲು ಆರು. ಹೇ ಮಮ್ಮಿ ಒಪ್ಕೊಂಡ್ಲು. ಹೇ, ಇನ್ಮೇಲೆ ನನ್ನ ಜೊತೆ ಮಮ್ಮಿ ಇರುತ್ತೆ ಎಂದು ತನ್ನ ಸ್ಥಿತಿಯ ಅರಿವೆರದೆ ಕುಣಿಯತೊಡಗಿದ. ಖುಷಿಯ ನೋಡುವುದೇ ಚಂದ. ಚಾಮ್, ತುಂಬ ಆಕ್ಟಿವ್ ಆಗಬೇಡಿ. ನೀವು ಮಾಡ್ಕೊಂಡಿರೋ ಅನಾಹುತಕ್ಕೆ ಈಗ ರೆಗ್ಯುಲರ್ ಮಾತ್ರೆ ಜೊತೆ 2 ಎಕ್ಸ್ಟ್ರಾ ಆಗೋಗಿದೆ ಎಂದು ಮಗನ ಕೈ ಹಿಡಿದು ನೀಟಾಗಿ ಮಲಗಿಸಿದ ವಿಷ್ಣು. ಹೇ ಹೋಗಿ ಪಾಪ, ಮಮ್ಮಿ ಬಂತು ಅಲ್ವಾ, ಇನ್ಮೇಲೆ ನನಗೆ ಏನೂ ಆಗೋದಿಲ್ಲ, ನಾನು ಟ್ಯಾಬ್ಲೆಟ್ ಎಲ್ಲ ತಗೊಳ್ಳಲ್ಲ ಎಂದು ಆರು ಕೈ ಹಿಡಿದವ. ನಿನದಲ್ಲೂ ಹೇಳು ಮಮ್ಮಿ, ನಾನು ಟ್ಯಾಬ್ಲೆಟ್ ಎಲ್ಲ ತಗೊಳ್ಳಲ್ಲ, ಗುಡ್ ಬೈತಲ್ಲ ಇದ್ದೀನಿ ಇನ್ಮೇಲೆ. ಪಾಪ ಮಮ್ಮಿ ಪ್ರಾಮಿಸ್ ಮಾಡಿದೆ ಅಲ್ವಾ ಎಂದು ತುಟಿ ಮರಚಿ ಹೇಳಿದವನ ರೀತಿಯೇ ಚಂದ. ನೋ ಮೀನ್ಸ್ ನೋ ಚಾಂಪ್. ನಿಮ್ಮ ಆರೋಗ್ಯದ ವಿಚಾರದಲ್ಲಿ ನಾನು ಯಾರ ಮಾತನ್ನು ಕೇಳೋದಿಲ್ಲ ಎಂದವ. ನಾನು ಡಾಕ್ಟರ್ನ ಕರೆದು ಬರ್ತೀನಿ ಇರು, ನಿನ್ನ ಚೆಕ್ ಮಾಡಲಿ ಎಂದು ಮೇಲೆದ್ದವ ಡಾಕ್ಟರ್ ಚೇಂಬರ್ಗೆ ಹೋಗಿ ಅವನ ಜೊತೆ ಬಂದಿದ್ದ. ಅಷ್ಟರಾಗಲೇ ಅಮ್ಮ ಮಗನ ಮಾತುಕತೆ ಜೋರಾಗಿ ನಡೆಯುತ್ತಿತ್ತು. ಹಾಯ್ ಮಿಸ್ಟರ್ ಲಿಟ್ಲ್ ಚಾಂಪ್, ಹೇಗಿದ್ದೀರಾ ಎಂದು ಡಾಕ್ಟರ್ ಒಳ ಬಂದಾಗ ಆರ್ಯನ್ನ ಬಿಟ್ಟು ಮೇಲೆದ್ದಳು ಆರು. ನನ್ನ ಮಮ್ಮಿ ಬಂದು ಡಾಕ್ಟರ್ ಅಂಕಲ್, ನೋಡಿ ನಾನೆಷ್ಟು ಆಕ್ಟಿವ್ ಆಗಿದ್ದೀನಿ ಎಂದ ಖುಷಿಯಿಂದ. ಅವನನ್ನು ಪರಿಶೀಲಿಸಿದವರು, ಗುಡ್ ಜಾಬ್, ಹೀಗೇರಿ ಆಯ್ತಾ, ಇನ್ಮೇಲೆ ಇಲ್ಲಿಗೆ ಬರೋದನ್ನು ಕಡಿಮೆ ಮಾಡಿ ಎಂದು ಅವನ ತಲೆ ನೇವರಿಸಿದವರು. ಮೆಡಿಸನ್ಗಿಂತ ಎಫೆಕ್ಟಿವ್ ಆಗಿ ವರ್ಕ್ ಆಗೋದು ತಾಯಿಯ ಪ್ರೀತಿ. ನಿಮ್ಮಲ್ಲಿ ಅವನು ಅದನ್ನು ನೋಡ್ಕೊಂಡಿದ್ದಾನೆ. ಅವನು ಹುಷಾರಾಗೋದು ನಿಮ್ಮಿಂದ ಮಾತ್ರ ಎಂದು ಆರತಿ ನೋಡಿ ನುಡಿದರು ಡಾಕ್ಟರ್. ವಿಷ್ಣು, ಐ ಹೋಪ್ ಯು ಗಾಟ್ ದಿ ಪಾಯಿಂಟ್. ನೆಕ್ಸ್ಟ್ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗಿ. ಐ ವಿಶ್ ಇನ್ಮೇಲೆ ಆರ್ಯ ಇಲ್ಲಿಗೆ ಬರೋದು ಕಡಿಮೆ ಆಗಲಿ ಎಂದು ನಾಲ್ಕವರು ಅಲ್ಲಿಂದ ನಡೆದರೆ. ಏನಾಗಿತ್ತು ಚಾಂಪ್ಗೆ ಎಂದಳು ವಿಷ್ಣುವನ್ನು ನೋಡಿ. ನಿನ್ನೆ ತುಂಬ ಅಪ್ಸೆಟ್ ಆಗಿದ್ದ. ಪೇರೆಂಟ್ಸ್ ಮೀಟಿಂಗ್ ಮುಗಿಸಿ ಬಂದ ಮೇಲೂ ಹಾಗೆ ಇದ್ದ. ಯಾಕೆ ಅಂತ ಕೇಳಿದರೆ, ನನಗೆ ಮಮ್ಮಿ ಬೇಕು, ಮಮ್ಮಿ ಸ್ಕೂಲ್ ಬಳಿ ಬಂದಿತ್ತು ಅಂತ ಹೇಳ್ತಾ ಇದ್ದ. ಅವನ ಹೆಡ್ ಮೇಡಮ್ ಫೋನ್ ಮಾಡಿ ನಿನ್ನೆ ಅವನ ಅಮ್ಮ ಬಂದಿದ್ರು, ಇವತ್ತು ಯಾಕೆ ಬಂದಿಲ್ಲ ಅಂದರು. ನನಗೆ ಅನುಮಾನ ಬಂದು ಆರ್ಯನ ಕೇಳಿದಾಗ ನಿನ್ನ ಬಗ್ಗೆ ಹೇಳಿದ. ಮಮ್ಮಿ ಬರ್ತಾಳೆ, ಇನ್ಮೇಲೆ ನನ್ನ ಜೊತೆ ಇರ್ತಾಳೆ ಅಂತ ಏನೇನೋ ಮಾತಾಡ್ತಾ ನಿನಗೆ ಕಾಯ್ತಿದ್ದ. ರಾತ್ರಿ ನೀನು ಬೇಕು ಅಂತ ಹಠ ಮಾಡ್ತಿದ್ದ, ಅದಕ್ಕೆ ಗದ್ರಿದೆ. ಊಟ ಮಾಡಿ ಮಲಗಿದ, ಆದರೆ ಬೆಳಗ್ಗೆ ಎದ್ದೇ ಹೇಳಲೇ ಇಲ್ಲ. ನಿನ್ನ ನೆನಪಲ್ಲೇ ಕನ್ವರ್ಸ್ತಾ ಇದ್ದ. ಅದಕ್ಕೆ ಭಯ ಆಗಿ ಹಾಸ್ಪಿಟಲ್ಗೆ ಬಂದರೆ ಐ ಫೀವರ್ ಬಂದಿದೆ ಅಂದರು. ನಿಜವಾಗ್ಲೂ ಭಯ ಆಗಿತ್ತು ಅವ್ರು ಆಡೋದು ನೋಡಿ. ಬೆಳಗ್ಗೆಯಿಂದ ಕಣ್ಬಿಡದೆ ಇದ್ದವ ನಿನ್ನ ಮಾತು ಕೇಳಿದ ತಕ್ಷಣ ಎದ್ದು ಕುಳಿತಿದ್ದಾನೆ ಎಂದು ಮಗನ ಕೆಕ್ಕರಿಸಿ ನೋಡಿದ. ಹೌದಾ ಚಾಮ್, ನೀವು ನನ್ನ ಅಷ್ಟು ಮಿಸ್ ಮಾಡ್ಕೊಂಡ್ರಾ ಎಂದು ಅವನ ಕೇಳಲು, ಹೌದು ಮಮ್ಮಿ, ನೀವು ದಿನ ಬತೀನಿ ಅಂತ ಹೇಳಿದ್ಲಿ ಅಲ್ವಾ, ನೀವು ಸುಳ್ಳು ಹೇಳಿದ್ರಿ. ಮಮ್ಮಿ, ನೀವು ಯಾಕೆ ಎಲ್ಲದು ದಿನ ಬಲಿಲ್ಲ ಸ್ಕೂಲ್ ಹತ್ಲ? ನಿನ್ನೆ ಪೇರೆಂಟ್ಸ್ ಮೀಟಿಂಗ್ ಇತ್ತು, ಪಾಪ ಅಷ್ಟೇ ಬಂದಿದ್ದು, ನೀವು ಬರಲಿಲ್ಲ ಅಲ್ಲ, ಎಲ್ಲ ನನಗೆ ಲ್ಯಾಗ್ ಮಾಡಿದ್ಲು, ನನಗೆ ಭಾಳ ಬೇಜಾರಾಯಿತು ಎಂದು ಮೂತಿ ಉಬ್ಬಿಸಿ ಹೇಳಿದ ಮುದ್ದು ಬಾಲ್ಯ. ಸಾರಿ ಕಣೋ ಚಾಂಪ್, ನನಗೆ ತುಂಬ ಹುಷಾರಿರಲಿಲ್ಲ ಎಂದು ಕಿವಿ ಹಿಡಿದು ನುಡಿದಳು ಅವನಂತೆ. ಹೌದಾ ಮಮ್ಮಿ, ನಿಮಗೆ ಚೂಚಿ ಮಾಡಿಸ್ತೀನಿ ಇಲ್ಲಿ. ಪಾಪ ಡಾಕ್ಟರ್ ಅಂಕಲ್ ಕಲೀಲಿ, ಮಮ್ಮಿಗೆ ಹುಷಾರಿಲ್ಲಂತೆ, ಡಾಕ್ಟರ್ ಅಂಕಲ್ ಒಂದೇ ಚೂಚಿ ಮಾಡಿದ್ಲೆ ಎಲ್ಲ ಸಲಿ ಹೋಗುತ್ತೆ ಎಂದು ಕಾಳಜಿಯಿಂದ ನುಡಿದವನ ಪ್ರೀತಿಗೆ ಸೋತು ಅವನ ಹಣೆಗೆ ಮುತ್ತಿಟ್ಟು, ಇವಾಗ ಹುಷಾರಾಗಿದ್ದೀನಿ ಕಂದ, ನನಗೆ ಮೀಟಿಂಗ್ ಇದೆ ಅಂತ ಗೊತ್ತಿದ್ರೆ ಬರ್ತಿದ್ದೆ ಗೊತ್ತಾ, ನಿನ್ನ ಪಪ್ಪ ಬ್ಯಾಡ್ ಬಾಯ್, ಅವರು ಹೇಳಲೇ ಇಲ್ಲ ನನಗೆ ಎಂದು ಹೇಳಿದ್ಲು ನಗುತ್ತಾ. ವಿಷ್ಣು ಅವರ ನೋಡಿ ಕಣ್ಣು ಸಂಕುಚಿಸಿದ. ಹೋಯ್ ಏನೋ, ಅವನು ನನ್ನ ಮಗ, ನನ್ನ ಪರವಾಗೇ ಇರೋದು. ಚಾಂಪ್, ಮಮ್ಮಿ ಬಂದಮೇಲೆ ನನ್ನ ದೂರ ಮಾಡ್ತೀರಾ ಎಂದು ತಾನು ಆರ್ಯನ ಇನ್ನೊಂದು ಬದಿಗೆ ಕುಳಿತು ಕೇಳಿದ ವಿಷ್ಣು. ನೋ ಪಪ್ಪ, ಮಮ್ಮಿ ಕೆತ್ತೋಲಲ್ಲ, ನೀವು ಹೇಳಿದ್ದಲ್ಲ, ಅವಳು ನಮ್ಮನ್ನು ದೂರ ಮಾಡೋಲ್ಲ,
ಆಲು ಮಮ್ಮಿ ಫ್ರೆಂಡ್ ತುಂಬ ಒಳ್ಳೆಯವಳು ಎಂದು ಆರತಿ ಕೈ ಹಿಡಿದವ. ನಿಮ್ಗೆ ಗೊತ್ತಾ ಮಮ್ಮಿ, ಪಪ್ಪ ತುಂಬ ತುಂಬ ಒಳ್ಳೆಯವಳು, ನೀವು ನಮ್ಮನ್ನ ದೂರ ಮಾಡಬೇಡಿ ಎಂದು ಮೂತಾಗಿ ಕೇಳಿದ್ದ ಇಬ್ಬರ ಕೈ ಹಿಡಿದು. ಚಾಂಪ್, ಅದೆಲ್ಲ ಆಮೇಲೆ, ನಡೀರಿ ನಾವು ಹೋಗೋಣ ಎಂದು ನಕ್ಕು ಮೇಲೇಳಲು ಹೋದವನ ಕೈ ಹಿಡಿದು, ಪಪ್ಪ ಮಮ್ಮಿ ನೀವಿಬ್ರು ನನ್ನ ಜೊತೆ ಇಲ್ಲಿ ಆತಾ, ನಾನು ಬೇಗ ಹುಷಾರಾತೀನಿ ಎಂದು ಇಬ್ಬರ ಕೈ ಜೋಡಿಸಿ ಐ ಆಮ್ ಹ್ಯಾಪಿ ಎಂದು ಹಲ್ಲು ಕಿರಿದಿದ್ದ ಮುದ್ದು ಪೂರ. ಕೈ ಹಿಡಿದ ಇಬ್ಬರು ಒಬ್ಬರ ಮಗೋ ಒಬ್ಬರು ನೋಡಿ ಕೊನೆಗೆ ಕೈ ನೋಡಿದರೆ ಅಂದು ತೊಡಿಸಿದ್ದ ಉಂಗುರ ಇಬ್ಬರ ಬೆರಳಲ್ಲೂ ಇತ್ತು. ಇಬ್ಬರ ಕಣ್ಣುಗಳು ಬೆರೆತವು ಆ ಕ್ಷಣ. ಮಮ್ಮಿ, ನೀವು ನನ್ನ ಜೊತೆ ಇರ್ತೀರಾ ಅಲ್ವಾ ಎಂಬ ಆರಿನದನಿಗೆ ಇಬ್ಬರು ವಾಸ್ತವಕ್ಕೆ ಬಂದರು ನಿಮಿಷದ ಬಳಿಕ. ಅಷ್ಟರಲ್ಲಿ ಕಣ್ಣುಗಳು ಅದೆಷ್ಟೋ ಮಾತನಾಡಿದ್ವು. ಖಂಡಿತ ನನ್ನ ಮುದ್ದು, ಇವಾಗ ಟೈಮ್ ಆಗಿದೆ ಅಲ್ವಾ, ನನ್ನ ಪಪ್ಪ ಮಮ್ಮಿ ವೇಟ್ ಮಾಡಿರ್ತಾರೆ ಅಲ್ವಾ, ಹೋಗಿ ಬರ್ತೀನಿ ಎಂದಳು ಅವನಂತೆಯೇ. ಮಕ್ಕಳನ್ನು ಅವರ ದಾರಿಯಲ್ಲೇ ಮಾತನಾಡಿಸ್ಬೇಕಲ್ಲ, ಅದು ಚೆನ್ನಾಗಿ ಗೊತ್ತವಳಿಗೆ. ಸರಿ, ಆದರೆ ನಾಳೆ ಬೇಗ ಬರಬೇಕು, ನನಗೆ ಪಪ್ಪ ನಾಳೆನೂ ಸ್ಕೂಲ್ಗೆ ಹೋಗಬೇಡ ಅಂದಿದ್ದಾಳೆ, ನಾಳೆ ಇಬ್ರು ಆಟ ಆಡೋಣ ಎಂದಾಗ ಅವನ ಎರಡು ಕೆನ್ನೆಗಳ ಕೈಯಲ್ಲಿ ಹಿಡಿದು ಶೋರ್ ಮೈ ಸಾನ್ ಎಂದು ನಕ್ಕವಳಿಗೆ ಅದೇಕೋ ವಿಷ್ಣುವಿನ ಕಣ್ಣಲ್ಲಿ ಕಣ್ಣಿಡಲು ಆಗಲಿಲ್ಲ. ನಾನು ಹೊರಡ್ತೀನಿ ಎಂದು 2 ಹೆಜ್ಜೆ ಮುಂದೆ ಇಟ್ಲು. ಇರು, ನಾವು ಬರ್ತೀವಿ, ಹಾಗೆ ಡ್ರಾಪ್ ಮಾಡ್ತೀವಿ ಎಂದ ವಿಷ್ಣು. ಅವಳು ಒಬ್ಬಳೇ ಬಂದಿದ್ದಳೆಂದು ತಿಳಿದಿತ್ತಲ್ಲ ಅವನಿಗೆ, ಹಾಗಾಗಿ ಬೇಡ, ಕ್ಯಾಬ್ ಅಥವಾ ಆಟೋ ಮಾಡ್ಕೊಂಡು ಹೋಗ್ತೀನಿ ಎಂದು ಹೊರಟಾಗ ಮಗನ ನುಡಿದವ. ಚಾಂಪ್, ನಮ್ಮ ಜೊತೆ ಬನ್ನಿ ಮಮ್ಮಿ ಅಂತ ಹೇಳೋ ಎಂದ ಮಗನ ನೋಡಿ. ಎಷ್ಟಾಗಲಿ ಅಪ್ಪನ ಮಗನಲ್ವೇ, ಹಾಗಾಗಿ ಮಮ್ಮಿ ಫ್ಲ್ಯಾಂಡ್ ನಮ್ಮ ಜೊತೆ ಬನ್ನಿ, ನೀವು ಇವಾಗ ನನ್ನ ಬಿಟ್ಟು ಹೋಗ್ತಿದ್ದಿಲ್ಲ ಅಲ್ಲ ಎಂದ ಆರ್ಯ ಮೂತಿ ಉದ್ದ ಮಾಡಿ. ಅಯ್ಯೋ ಚಾಂಪ್, ಹಾಗೆಲ್ಲ ಏನೂ ಇಲ್ಲ, ಆಲ್ರೆಡಿ ನಿಮಗೆ ಸುಸ್ತಿದೆ, ಬೆಳಗ್ಗೆಯಿಂದ ಮಲಗೇ ಇದ್ದೀರಾ, ನಮ್ಮನೆಯಿಂದ ನಿಮ್ಮನೆಗೆ 1 ಗಂಟೆ ಬೇಕು, ಅಷ್ಟೇ ಅಲ್ಲ ಸಂಜೆ ಟ್ರಾಫಿಕ್ ಜಾಸ್ತಿ, ನಿಮಗೆ ಟಯರ್ಡ್ ಆಗಿದೆ, ಸೊ ನಾನು ಆರಾಮಾಗಿ ಆಟೋ ಮಾಡ್ಕೊಂಡು ಹೋಗ್ತೀನಿ ಎಂದಳು ಮತ್ತೆ ಹಿಂತಿರುಗಿ ಆರ್ಯನ ನೋಡಿ. ಅರಿವಾಯಿತು ವಿಷ್ಣುವಿಗೆ ಅವಳ ಒಳ್ಳೆ ಗುಣ ಒಂದು ಮಾತಲ್ಲಿಯೇ. ನನ್ನ ಪಪ್ಪ ಹತ್ಲ ತುಂಬ ಕಾಲಿವೆ, ನೀವು ಬೇರೆ ಕಾಲಲ್ಲಿ ಹೋಗಿ ಮಮ್ಮಿ, ನಿಮಗೆ ಸೇಫ್ ಇರುತ್ತೆ ಎಂದು ಪುಟ್ಟ ಹುಡುಗ ಹೇಳಿದಾಗ ಅವನ ಮೇಲೆ ಮುದ್ದುಕ್ಕಿತ್ತು ಅವಳಿಗೆ. ಬೇಡ ಕಂದ, ನಿನ್ನ ಡ್ಯಾಡಿ ಇನ್ನೊಂದು ಕಾಲು ಇಲ್ಲಿಗೆ ಬಂದು ನಾನು ಬೇರೆ ಕಾಲಲ್ಲಿ ಹೋಗೋಕ್ಕಿಂತ ನನ್ನ ಕಾಲಲ್ಲೇ ನಾನು ಹೋಗ್ತೀನಿ ಎಂದು ನಕ್ಕಳು. ಅವಳ ನಗು ನೋಡಿ ಮಾತು ಮರೆತ ವಿಷ್ಣು ಅವಳು ಆಚೆ ಹೋದ್ಮೇಲೆ, ಚಾಂಪ್ 1 ನಿಮಿಷ ಇರಿ ಎಂದು ಓಡಿದ್ದ ಅವಳ ಹಿಂದೆಯೇ. ಹೇ 1 ನಿಮಿಷ ಎಂದ ಅವಳು ಪಾರ್ಕಿಂಗ್ ದಾಟಿ ಮುಂದೆ ಹೋಗುವಾಗ. ಅವನ ದನಿ ಕೇಳಿ ಹಿಂದೆ ನೋಡಿದವಳು, ಇದೇನು ನೀವು ಆರ್ಯ ಎಲ್ಲಿ ಎಂದಳು ಹಿಂದೆ ನೋಡಿ. ನಿನ್ನ ಜೊತೆ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ, ಅವನು ಅಲ್ಲೇ ಇದ್ದಾನೆ ಎಂದ ಅವಳನ್ನೇ ನೋಡುತ್ತಾ. ಹೌದಾ, ಏನು ವಿಷಯ ಹೇಳಿ ಎಂದಳು ತಾನು ಗೊಂದಲದಿಂದ ಅವನನ್ನೇ ದಿಟ್ಟಿಸುತ್ತಾ. ಅದು ಅದು ಎಂದು ತಡವರಿಸಿದವನ ನೋಡಿ, ಬೇಗ ಹೇಳಿ, ನನಗೆ ಟೈಮ್ ಆಗ್ತಿದೆ ಎಂದಳು ಸಮಯವನ್ನು ನೋಡಿಕೊಂಡು. ಸರಿ, ನೇರವಾಗಿ ಕೇಳ್ತೀನಿ, ಹೇಳು, ಯಾವಾಗ ಇಟ್ಕೊಳ್ಳೋಣ ಮದುವೆನಾ ಎಂದ ವಿಷ್ಣು ಅವಳನ್ನು ದಿಟ್ಟಿಸಿ ನೋಡುತ್ತಾ. ಏನು, ಯಾವ ಮದುವೆ ಎಂದು ಕೇಳಿದಳು ಆರತಿ ಗೊಂದಲದಿಂದ. ಯಾವ ಮದುವೆನಾ, ಈಗಷ್ಟೇ ಆರ್ಯನ ಬಳಿ ಹೇಳಿದೆಯಲ್ಲ ಅಮ್ಮ ಆಗ್ತೀನಿ ಅಂತ, ಮದುವೆ ಆಗದೆ ಅಮ್ಮ ಆಗ್ತೀಯಾ ಎಂದು ಹುಬ್ಬು ಸಂಕುಚಿಸಿದಾಗ, ನಾನು ಹೇಳಿದ್ದು ಆಗಲ್ಲ, ಅದು ಚಾಂಪ್, ಅಮ್ಮ, ಅಪ್ಪ, ಶ್ರೀ ಎಂದು ಏನೇನೋ ಬಡಬಡಿಸುತ್ತಿದ್ದವಳ ಕೈ ಹಿಡಿದು, ನೋಡು, ಪದೇ ಪದೇ ನನ್ನ ಮಗನ ಭಾವನೆಗಳ ಜೊತೆ ಆಟ ಆಡಬೇಡ, ಹೇಳಿದ್ದೆ ಅಲ್ವ ಹೊರಟೋಗು ಅಂತ, ಇವಾಗ ನಾಟಕ ಮಾಡಿದ್ರೆ ಸರಿ ಇರಲ್ಲ, ನೋಡು, ಇನ್ನೊಂದು ತಿಂಗಳಲ್ಲಿ ಮದುವೆ ಆಗಬೇಕಷ್ಟೆ, ಇಲ್ಲ ಅಂದರೆ ಮದುವೆ ಆಗದೆಯೂ ನಿನ್ನ ನನ್ನ ಮನೇಲಿ ಇಟ್ಕೊಂಡು ನನ್ನ ಮಗನಿಗೆ ತಾಯಿ ಅಂತ ಹೇಳೋದು ನನಗೆ ಕಷ್ಟ ಆಗಲ್ಲ ಎಂದು ಅವ ಅಬ್ಬರಿಸಿದಾಗ ಹೆದರಿ ಹೋದಳು ಆರತಿ. ವಿಷ್ಣು, ನನ್ನ ಮಾತಿನ ಅರ್ಥ ಎಂದು ವಿವರಣೆ ನೀಡುವವಳ ಹಾಗೆ ಅಲ್ಲಿದ್ದ ಗೋಡೆಗೆ ಒರಗಿಸಿದವ. ಅವ ಹಿಡಿದ ತೋಳು ನೋಯಲು ಶುರುವಾಗಿತ್ತು. ನಿನ್ನ ಮಾತಿಗೆ 100 ಅರ್ಥ ಇರಲಿ, ಆದರೆ ನಂಗೆ ಬೇಕಿರೋದು ನನ್ನ ಮಗನಿಗೆ ಅಮ್ಮ ಅಷ್ಟೆ. ನೀನು ಏನು ಮಾಡಬೇಕು ಅಂದ್ಕೊಂಡಿದೆಯೋ ನಂಗೆ ಬೇಕಿಲ್ಲ, ನನಗೆ ಇನ್ನೊಂದು ತಿಂಗಳಲ್ಲಿ ನೀನು ನನ್ನ ಮಗನ ಅಮ್ಮ ಆಗಬೇಕಷ್ಟೆ, ಇಲ್ಲ ಅಂದರೆ ನಿನ್ನ ಅಪ್ಪ ಅಮ್ಮನಿಗೆ ನೀನು ಮಗಳಾಗಿರೋದಿಲ್ಲ ಎಂದು ಕೆಂಗಣ್ಣು ಬಿಟ್ಟು ಹೇಳಿದ.
ಅವನಿಗೆ ಅವಳಲ್ಲಿ ಮತ್ತೆ ಮಗನ ಮನಸ್ಸಿಗೆ ನೋವು ಕೊಡುವಳು ಎಂಬ ಒಂದೇ ಯೋಚನೆ ಇದ್ದಿತ್ತು. ಅವನ ಹಿಡಿತ ನೋವು ಕೊಡುತ್ತಿತ್ತು ಅವಳಿಗೆ. ಹಾಂ, ಡೋಂಟ್ ವರಿ. ನೀನು ಅಮ್ಮ ಆಗಿರ್ತೀಯ, ಆದರೆ ನಾನು ಹೆಂಡತಿ ಆಗಿರಲ್ಲ. ಪ್ರಪಂಚದ ಕಣ್ಣಿಗಷ್ಟೇ ನೀನು ನನ್ನ ಹೆಂಡತಿ. ನಾನು ನಿನ್ನ ಕಿರು ಬೆರಳನ್ನು ಮುಟ್ಟೋದಿಲ್ಲ. ಅದ್ರ ಬಗ್ಗೆ ಬೇಕಿದ್ರೆ ಬಾಂಡ್ ಮಾಡಿ ಕೊಡ್ತೀನಿ. ಹಾಗೂ ನಿನಗೆ ಫಿಸಿಕಲ್ ಎಂದು ಮಾತು ಮುಂದುವರಿಸುತ್ತಿದ್ದವನ್ನ ದೂರ ತಳ್ಳಿ, ಛೀ, ಅದೆಷ್ಟು ಹೊಲಸು ನಿಮ್ಮ ಬಾಯಿ. ನಾನು ಹೇಳಿದ್ದು ನನಗೆ ಆಲ್ರೆಡಿ ಮದುವೆ ಫಿಕ್ಸ್ ಆಗಿದೆ. ಅಪ್ಪ ಅಮ್ಮ ಎಂಗೇಜ್ಮೆಂಟ್ ಮಾಡೋಕೆ ನೋಡ್ತಿದ್ದಾರೆ. ಇದೆಲ್ಲ ಮನೆಯಲ್ಲಿ ಮಾತಾಡೋಕೆ ಟೈಮ್ ಬೇಕು ಅಂತ. ಅದನ್ನು ಕೇಳೋದಕ್ಕೂ ನಿಮಗೆ ವ್ಯವಧಾನ ಇಲ್ಲ ಎಂದು ತನ್ನ ಕೈ ನೋಡಿಕೊಂಡ್ಳು. ಕೆಂಪಗಾಗಿ ಉರಿಯುತ್ತಿತ್ತು. ತುಂಬ ನೋವು ಮಾಡಿದ್ರಿ ನೀವು. ಮನುಷ್ಯನೇ ಅಲ್ಲ, ಬೇರೆಯವರ ಭಾವನೆಗಳ ಬೆಲೆನೇ ಗೊತ್ತಿಲ್ಲ ನಿಮಗೆ. ಮಗ ಒಬ್ಬ ಸಾಕು, ಛೀ ಎಂದು ಅಳುತ್ತಾ ಅಲ್ಲಿಂದ ಓಡಿದ್ಲು. ಸಿಕ್ಕ ಆಟೋ ಏರಿ, ಛೇ, ತಾಳ್ಮೆ ಮೀರಿದೆ ಎಂದು ಕೈ ಗೋಡೆಗೆ ಗುದ್ದಿಕೊಂಡು ಮಗನತ್ತ ನಡೆದ ವಿಷ್ಣು. ಮತ್ತೆ ಸಿಗುವ, ಸ್ವಲ್ಪ ಹುಷಾರಿಲ್ಲ, ಹಾಗೆ ಇನ್ನಷ್ಟು ಸಮಯ ಬೇಕು. ಹಾಗಾಗಿ ದಿನಕ್ಕೊಂದೇ ಎಪಿಸೋಡ್ ಹಾಕ್ತಿದ್ದೀನಿ. ಇನ್ನೊಂದು ವಾರದಲ್ಲಿ ದಿನಕ್ಕೆ 2 ಎಪಿಸೋಡ್ ಹಾಕ್ತೀನಿ. ಸಣ್ಣ ಸಂಚಿಕೆ ಅಂತ ಬೇಸರ ಮಾಡ್ಕೋಬೇಡಿ. ಇಷ್ಟೇ ಕೈಲಿ ಹಾಕ್ತಿರೋದು. ಸಾರಿ. ಕಥೆ ಇಷ್ಟ ಆಗಿದ್ರೆ ಕಮೆಂಟ್ ಹಾಕಿ. ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಧನ್ಯವಾದಗಳು.